ಟ್ರಾಫಿಕ್ ಪೊಲೀಸರ ತನಿಖೆಯ ವೇಳೆ ಶಾಕ್ಗೆ ಒಳಗಾಗಿದ್ದಾರೆ. ಯಾಕಂದ್ರೆ ಲೈಸೆನ್ಸ್ ಗಳನ್ನ ನೋಡ್ತಾರೆ, ಡಿಎಲ್ ಗಳನ್ನ ಚೆಕ್ ಮಾಡ್ತಾರೆ. ಆದ್ರೆ ಅದರ ಬದಲು ಪೊಲೀಸರಿಗೆ ಕಾಣಿಸಿದ್ದು ಮಾರಕಾಸ್ತ್ರ. ಟ್ರಾಫಿಕ್ ಪೊಲೀಸರಿಗೆ ಏನಪ್ಪ ಡಿಎಲ್ ಚೆಕ್ ಮಾಡೋ ಸಂದರ್ಭದಲ್ಲಿ ಲೈಸೆನ್ಸ್ ಅನ್ನ ಕೊಡಿ ಅಂತ ಹೇಳಿದ್ರೆ ಅಲ್ಲಿ ಮಾರಕಾಸ್ತ್ರವೇ ಕಂಡು ಬಂದಿದೆ. ಪೊಲೀಸರು ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗ್ತಾರೆ. ಮಾರಕಾಸ್ತ್ರ ಇಟ್ಕೊಂಡಿದ್ದು ಇಬ್ಬರು ಯುವಕರು. ಆ ಇಬ್ಬರು ಯುವಕರನ್ನ ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ. ಶಿವಾಜಿನಗರ ಟ್ರಾಫಿಕ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಯುವಕರು ತಪಾಸಣೆ ವೇಳೆ ಆ ಒಂದು ಪೊಲೀಸರನ್ನ ಕಂಡು ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಇಬ್ಬರನ್ನ ಕೂಡ ಆ ಸಂದರ್ಭದಲ್ಲಿ ಪೊಲೀಸರು ಬೆನ್ನಟ್ಟುವಂತಹ ಪ್ರಯತ್ನ ಮಾಡಿ ಯುವಕರ ಬಳಿ ಮಾರಕಾಸ್ತ್ರಗಳಿರುವುದು ಆ ಸಂದರ್ಭದಲ್ಲಿ ಪತ್ತೆಯಾಗುತ್ತೆ. ಯುವಕರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಇವರು ಮಾರಕಾಸ್ತ್ರಗಳನ್ನ ಇಟ್ಕೊಂಡಿದ್ರು ಅನ್ನೋದು ಈಗ ತನಿಖೆಯಿಂದ ಬಯಲಾಗಬೇಕಾಗಿದೆ. ಪೊಲೀಸರು ಅವರ ವಿಚಾರಣೆ ಮಾಡ್ತಿದ್ದಾರೆ. ವಿಚಾರಣೆಯಿಂದ ಈ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದ್ರೆ ಡಿಎಲ್ ಅನ್ನ ಚೆಕ್ ಮಾಡುವಂತ ಸಂದರ್ಭದಲ್ಲಿ, ಲೈಸೆನ್ಸ್ ಚೆಕ್ ಮಾಡುವಂತಹ ಸಂದರ್ಭದಲ್ಲಿ ಮಾರಕಾಸ್ತ್ರಗಳನ್ನ ಅಲ್ಲಿ ಕಂಡು ಪೊಲೀಸರೇ ಅಲ್ಲಿ ಒಂದ್ಸಲ ಶಾಕ್ಗೆ ಒಳಗಾದ್ರು. ವಾಪಸ್ ಬಿಡಬಾರ್ದು ಸರ್ ಇವ್ರಿಗೆ. ಹೇಳಿ ಸರ್, ಏನೊಂದು ಮ್ಯಾಟ್ರ್ ಎಲ್ಲಿ ಹೇಳಿ ಸರ್, ನೀವು ಹೇಳಿ. ಇದು ಯಾರು ಮಾಡೋರು? ಯಾರು ಇನ್ನೊಬ್ಬನಾ? ಇಲ್ಲ ಸರ್, ಗೊತ್ತೇ ಇಲ್ಲ ಸರ್. ಏನೇನು ಬಂಡವಾಳ ಇದೆ? ಬೆಂಗಳೂರಲ್ಲಿ ಮಾಜಿ ಕಾರ್ಪೊರೇಟರ್ ಪತ್ನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು. ಬಸವನಪುರ ವಾರ್ಡ್ ಮಾಜಿ ಕಾರ್ಪೊರೇಟರ್ ಜಯಪ್ರಕಾಶ್ ಅವರ ಪತ್ನಿ ವಿನೋದ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪತ್ನಿಯ ಸಾವಿನ ವಿಚಾರ ಕೇಳಿ ಗಂಡ ಅಸ್ವಸ್ಥರಾಗಿದ್ದು 3 ವರ್ಷದ ಕಂದಮ್ಮನನ್ನ ವಿನೋದ ಅಗಲಿದ್ದಾರೆ. ವಿನೋದಗೆ ಇತ್ತೀಚೆಗಷ್ಟೇ ಅಪೆಂಡಿಕ್ಸ್ ಆಪರೇಷನ್ ಕೂಡ ಆಗಿತ್ತು. ರೂಮ್ನಲ್ಲಿ ಫ್ಯಾನ್ಗೆ ನೇಣು ಬಿಗಿದುಕೊಂಡು ವಿನೋದ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಕೂಡಲೇ ವಿಷಯ ತಿಳಿದು ಆಸ್ಪತ್ರೆಗೆ ಮನೆಯವರು ದಾಖಲಿಸುತ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ವಿನೋದ ಸಾವನ್ನಪ್ಪಿದ್ದು. ಆತ್ಮಹತ್ಯೆಗೆ ಇನ್ನೂ ಕೂಡ ಯಾವುದೇ ನಿಖರ ಕಾರಣ ಏನು ಅಂತ ತಿಳಿದು ಬಂದಿಲ್ಲ. ಕೆಆರ್ಪುರಂ ಕ್ಷೇತ್ರದ ಬಸವನಪುರ ವಾರ್ಡ್ ಇದು. ಹಾಗೆಯೇ ಸಚಿವ ಭೈರತಿ ಬಸವರಾಜ್ ಆಪ್ತನಾಗಿದ್ರು ಜಯಪ್ರಕಾಶ್. 2 ದಿನಗಳಿಂದ ಹಬ್ಬ ಮತ್ತು ಗೃಹ ಪ್ರವೇಶ ಸಮಾರಂಭದಲ್ಲೂ ಇವರು ಓಡಾಡ್ಕೊಂಡಿದ್ರು ವಿನೋದ ಅನ್ನುವಂತಹ ಮಹಿಳೆ. ಆದರೆ ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಯಾಕೆ ಅನ್ನುವಂತಹ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇನ್ನೂ ಕೂಡ ನಿಖರವಾಗಿ ಸಿಕ್ಕಿಲ್ಲ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, ಅಂದ್ರೆ ಈಗ ಕಳೆದ 2 ದಿನಗಳಲ್ಲೂ ಹಬ್ಬ ಮತ್ತು ಗೃಹ ಪ್ರವೇಶ ಓಡಾಡ್ಕೊಂಡಂತಹ ವಿನೋದ ಆತ್ಮಹತ್ಯೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಏನಾದ್ರು ಪ್ರಾಥಮಿಕ ಮಾಹಿತಿ ತಿಳಿದು ಬಂತಾ? ನವಿತಾ, ಈಗಾಗಲೇ ಪೊಲೀಸರು ಈ ಒಂದು ಪ್ರಕರಣದ ಬಗ್ಗೆ ಒಂದು ತನಿಖೆಯನ್ನು ಮಾಡ್ತಾ ಇದ್ರೆ. ಆದ್ರೆ ಇದುವರೆಗೂ ಸಹ ಆತ್ಮಹತ್ಯೆಗೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ನಿಗೂಢವಾಗಿಯೇ ಇರುವಂತದ್ದು. ಯಾಕಂದ್ರೆ ಪೊಲೀಸರು ಅವ್ರ ಕುಟುಂಬದವರಿಂದ ಕೆಲವು ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ದಾರೆ. ಆದ್ರೆ ಯಾವ ಕಾರಣಕ್ಕಾಗಿ ಅವರು ಸೂಸೈಡ್ ಮಾಡ್ಕೊಂಡು ಅನ್ನೋದ್ರ ಬಗ್ಗೆ ಇನ್ನೂ ನಿಖರವಾದ ಒಂದು ಆನ್ಸರ್ ಪೊಲೀಸರಿಗೂ ಸಹ ಸಿಕ್ಕಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಅವರು ಮಗುವಿನ ಜೊತೆ ಒಂದು ಕಾಲ ಕಳೀತಿರ್ಬೇಕಾದ್ರೆ ನಂತರ ಏಕಾಏಕಿ ರೂಮ್ಗೆ ಹೋಗಿರ್ತಾರೆ. ಅಲ್ಲಿ ಅವರು ಫ್ಯಾನ್ಗೆ ನೇಣು ಬಿಗಿದ್ಕೊಂಡು ಒಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಯಾವ ಉದ್ದೇಶಕ್ಕಾಗಿ ಮಾಡ್ಕೊಂಡ್ರು ಅನ್ನೋದು ಈಗ ಕುಟುಂಬದವರು ಸಹ ಒಂದು ಪ್ರಶ್ನೆಗೆ ಕಾಡ್ತಿರುವಂತದ್ದು. ಈಗಾಗಲೇ ಅವರ ಪತಿ ಮತ್ತೆ ಮನೆಯವರಿಂದ ಈ ಬಗ್ಗೆ ಒಂದು ವಿವರಣೆಯನ್ನು ಸಹ ಪಡ್ಕೊಂಡಿದ್ದಾರೆ. ಮತ್ತೆ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಅವರ ಒಂದು ವೈದ್ಯಕೀಯ ಪರೀಕ್ಷೆಗೂ ಸಹ ನಡೀತಾ ಇದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಂದು ಮರಣೋತ್ತರ ಪರೀಕ್ಷೆಗೂ ಸಹ ಒಂದು ಮೃತದೇಹವನ್ನು ಕೊಂಡೊಯ್ಯೋದಕ್ಕೆ ಒಂದು ತಯಾರಾಗಿರುವಂತದ್ದು. ಆದ್ರೆ ಏನು ವಿನೋದ ಸೂಸೈಡ್ ಪ್ರಕರಣ ಈಗಾಗಲೇ ಒಂದು ನಿಗೂಢವಾಗಿರೋದ್ರಿಂದ ಪೊಲೀಸರು ಸಹ ಒಂದು ತೀವ್ರವಾಗಿ ಒಂದು ತನಿಖೆಯನ್ನು ಸಹ ಮಾಡ್ತಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಇದು ಹಗಲು ಕಂಡ ಹಂಸಲ್ಲಿ ರಾತ್ರಿ ಬಿದ್ದಿದ್ದಾರೆ. ಬರೀ ಬಿದ್ದಿದ್ದಷ್ಟೇ ಅಲ್ಲ, ಬಿದ್ದು ಒದ್ದಾಡಿದ್ದಾರೆ. ಇದು ನಡೆದಿರೋದು ಹಾವೇರಿಯಲ್ಲಿ ಒಂದು ಮರಣ ಹಂಸಿದೆ. ಹಂಪ್ನಿಂದಂತಹ ಬಿದ್ದು ರಸ್ತೆಯುದ್ದಕ್ಕೂ ತೆವಳಿದ್ದಾರೆ ಬೈಕ್ ಸವಾರ. ರಾತ್ರಿ ವೇಳೆ ಹಂಪ್ನಿಂದ ಬೀಳುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹಂಪ್ನಿಂದ ಬಿದ್ದು ರಸ್ತೆಯುದ್ದಕ್ಕೂ ಕೂಡ ತೆವಳಿಕೊಂಡು ಹೋಗಿದ್ದಾರೆ ಬೈಕ್ ಸವಾರ. ಹಾವೇರಿ ಜಿಲ್ಲೆಯ ಹಾನಗಲ್ ನಗರದ ಆದಿಶಕ್ತಿ ಬಾರ್ ಮುಂದೆ ಈ ಘಟನೆ ನಡೆದಿದೆ. ಬೈಕ್ನಿಂದ ಬಿದ್ದ ವಾಸಿಂ ಅರಸಿಕೇರಿ ಅನ್ನುವಂತಹ ಬೈಕ್ ಸವಾರನ ಮುಖ, ಕೈಕಾಲಿಗೆ ಗಂಭೀರ ಗಾಯ ಆಗಿದೆ. ಅವೈಜ್ಞಾನಿಕವಾಗಿ ಹಂಪ್ ಹಾಕಿದ್ದಕ್ಕೆ ಈ ಒಂದು ಅಪಘಾತ ನಡೆದಿದೆ. ದೂರು ನೀಡಿದ್ರೂ ಪ್ರಯೋಜನ ಇಲ್ಲ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ.
ಹಾವೇರಿಯ ಹಾನಗಲ್ನಲ್ಲಿ ಅವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ರಸ್ತೆಗಳಲ್ಲಿ ಗುಂಡಿಗಳಿದೆ, ಹಂಪ್ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಂಪ್ಗಳನ್ನ ಅವೈಜ್ಞಾನಿಕವಾಗಿ ಮಾಡಿರುವಂತಹ ಪರಿಣಾಮವಾಗಿ ಅಲ್ಲಿ ಅದರ ಮೇಲೆ ಎಂತೆಂತಹ ಪರಿಣಾಮಗಳಾಗುತ್ತೆ ಅನ್ನೋದನ್ನ ಈ ದೃಶ್ಯ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅವೈಜ್ಞಾನಿಕ ಹಂಪ್ ಆಗಿದ್ದಕ್ಕೆ ಈ ಅಪಘಾತ ಆಗಿದೆ ಅಂತ ಹೇಳಿ ಸಾಕಷ್ಟು ಬಾರಿ ಈಗ ಸ್ಥಳೀಯರು ಆರೋಪವನ್ನ ಮಾಡಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಷ್ಟೇ ಬಾರಿ ಇದರ ಬಗ್ಗೆ ದೂರು ಕೊಟ್ಟರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ನೀವು ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ರೆ ಯಾವ ರೀತಿಯಾಗಿ ಬೈಕ್ ಸವಾರ ಆ ಹಂಪಲ್ಲಿ ಬಿದ್ದು ಇಡೀ ರಸ್ತೆಯುದ್ದಕ್ಕೂ ತೆವಳಿಕೊಂಡು ಹೋಗಿದ್ದಾರೆ ಅಂತ. ಹೀಗೆ ಯಾವುದೇ ರೀತಿಯಾದಂತಹ ನಿಮ್ಮೂರಿನ ಸುದ್ದಿಗಳ ಸಮಗ್ರ ಮಾಹಿತಿಯನ್ನ ನೀವು ಪಡ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ News18 ಕನ್ನಡದ ವೆಬ್ಸೈಟ್ news18kannada.com ಲಾಗಿನ್ ಮಾಡಿದ್ರೆ ಕ್ಷಣ ಮಾತ್ರದ ಎಲ್ಲಾ ಸುದ್ದಿಗಳು ನಿಮಗೆ ಲಭ್ಯವಾಗುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಅಪ್ಡೇಟ್ಸ್. ವೆಲ್ಕಮ್ ಬ್ಯಾಕ್. ಆರ್ಆರ್ ನಗರದ ಪ್ರಚಾರದ ವೇಳೆ ಕಾಂಗ್ರೆಸ್ ಹಾಗೇನೆ ಬಿಜೆಪಿಯ ಕಾರ್ಯಕರ್ತರು ಮುಖಾಮುಖಿಯಾಗಿ ಅಲ್ಲಿ ಆತಂಕದ ವಾತಾವರಣವೇ ನಿರ್ಮಾಣ ಆಗಿತ್ತು. ಮತ್ತಿಕೆರೆ ಬಳಿ ಸಿದ್ದರಾಮಯ್ಯ ತೆರಳುವ ಮಾರ್ಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಮೋದಿ ಪರ ಘೋಷಣೆ ಕೂಗಿದ್ರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ದರಾಮಯ್ಯ ಪರ ಘೋಷಣೆ ಕೂಗಿದ್ರು. ಈ ವೇಳೆ ಎರಡೂ ಪಕ್ಷದ ಕಾರ್ಯಕರ್ತರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಕೊನೆಗೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದ್ರು. ಅಖಾಡ ಶಿರಾದಲ್ಲಂತೂ ಝಣ ಕಾಂಚಾಣವೇ ಈಗ ಹರಿತಾ ಇದೆ. ಶಿರಾ ಹಣ ಹಂಚಿಕೆಯ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಶಿರಾದ ಗೌಡಗೆರೆಯ ಹೋಬಳಿ ಗೋಮಾರದ ಹಳ್ಳಿಯಲ್ಲಿ ಹಂಚಿಕೆ ಆಗ್ತಾ ಇರೋದು. ಬೈ ಎಲೆಕ್ಷನ್ ಅಖಾಡದಲ್ಲೂ ಕೂಡ ಯಾವ ರೀತಿಯಾಗಿ ಝಣ ಕಾಂಚಾಣವೇ ಅಲ್ಲಿ ಈಗ ಹರಿದಾಡ್ತಾ ಇದೆ ನೋಡಬಹುದು. ಮಹಿಳೆಯರ ಕೈಯಲ್ಲಿ 500ರ ನೋಟ್ಗಳು ಇವತ್ತು ರಾರಾಜಿಸಿದ್ವು. ಗುಂಪಾಗಿ ನಿಂತು ಹಣವನ್ನ ಹಂಚಿಕೊಂಡಿದ್ದಾರೆ ಮಹಿಳೆಯರು. ಬಿಜೆಪಿ ಕೊಟ್ಟ ಹಣ ಅಂತ ಹೇಳ್ತಾ ಇರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಶಿರಾದ ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಈಗ ಅಲ್ಲಿ ಹಣದ ವಿಚಾರವೇ ಹರಿದಾಡ್ತಾ ಇದೆ. ಎಲ್ಲರ ಕೈಯಲ್ಲೂ ಹಣವೇ ಈಗ ಓಡಾಡ್ತಾ ಇದೆ. ಮಹಿಳೆಯರ ಕೈಯಲ್ಲಿ 500ರ ನೋಟುಗಳು ಈಗ ಇರೋದು, ಅದರಲ್ಲೂ ಕೂಡ ಬಿಜೆಪಿ ಕಡೆಯಿಂದ ಕೊಟ್ಟಿದ್ದಾರೆ ಅನ್ನುವಂತ ಹೇಳ್ತಾ ಇರುವಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಯಾವ ಕೊಟ್ಟಿದ್ದು ಯಾರಲ್ಲಿ ಕೊಟ್ರು ಇಸ್ಕೊಂಡು ಪಕ್ಷ ಗೊತ್ತಿಲ್ವೇ? ಯಾವ ಪಕ್ಷ ಕೊಟ್ಟಿದ್ದು? 100 ರೂಪಾಯಿ ಬಿಜೆಪಿನಾ? ಆರ್ಆರ್ ನಗರ ಶಿರಾದಲ್ಲಿ ಬಿಜೆಪಿಯಿಂದ ಹಣದ ಬಳಕೆ ಆಗ್ತಾ ಇದೆ. ಚುನಾವಣಾ ಆಯೋಗ ಮಾತ್ರ ಕಣ್ಮುಚ್ಚಿ ಕೂತಿದೆ ಅಂತ ಹೇಳಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆರೋಪವನ್ನ ಮಾಡಿದ್ದಾರೆ. ಈಗ ನಮಗೂ ಬೆಳಗ್ಗೆಯಿಂದ ಒಂದು 100 ದೂರು ಬಂತು. ಒಂದು 10 ವಿಡಿಯೋ ತೋರಿಸಿದ್ರು. ಬಿಜೆಪಿಯವರು ಇಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ, ಅರ್ಶಿನ ಕುಂಕುಮಕ್ಕೆ 200 ರೂಪಾಯಿ ಕೊಡೋದು ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ ಅಂತ. ಎಲೆಕ್ಷನ್ ಕಮಿಷನ್ ಕಣ್ಣು ಮುಚ್ಕೊಂಡು ಕೂತಿದೆ. ಇಷ್ಟೊತ್ತಿಗೆ ಎಲ್ಲ ಅಭ್ಯರ್ಥಿಗಳೆಲ್ಲ ಬ್ಯಾನ್ ಮಾಡಬೇಕು. ರಾಜರಾಜೇಶ್ವರಿ ಇದೇ ನಡೀತಾ ಇದೆ. ಅಲ್ಲೂ ನನಗೆ ವಿಡಿಯೋನೆಲ್ಲ ತೋರಿಸಿದ್ರು. ನಾನು ಹೇಳಿದೆ ಬಿಜೆಪಿ ನೋಟು ಕಾಂಗ್ರೆಸ್ಗೆ ಓಟು ಅಂತ. ನನ್ನ ಮೇಲೆ ದೂರು ಕೊಟ್ಬಿಟ್ಟವ್ರೆ. ನಾನು ಅದಕ್ಕೆ ಕೇಳಿದ್ದೀನಿ, ನನ್ನ ಮೇಲೆ ದೂರು ಕೊಟ್ಟಿದ್ದೀರಾ? ನಾನು ವಾಪಸ್ ರಿಪ್ಲೈ ಕೊಟ್ಟಿದ್ದೀನಿ. ನನಗೆ ಕೇಳಿ ನಾನು ಏನು ದಾಖಲೆ ಕೊಡ್ತೀನಿ ಅಂತ ಆಮೇಲೆ ನೋಡಿ ಅಂತ ಹೇಳಿದ್ದೀನಿ. ನನ್ನ ಹತ್ರ ದಾಖಲೆ, ನಾನು ಮಾತಾಡ್ಬೇಕಾದ್ರೆ ನನಗೂ ಒಬ್ಬ ಜವಾಬ್ದಾರಿ ಆದವು. ನಾನು ಮಾತಾಡ್ಬೇಕಾದ್ರೆ ನನಗೂ ದಾಖಲೆ ಇದ್ದಕ್ಕೆ ಮಾತ್ರ ನಾನು ಮಾತಾಡಿದ್ದೀನಿ. ಈಗ ಏನು ಬೇಕಾದ್ರೂ ಎಲ್ಲ ವಿಡಿಯೋಗಳೆಲ್ಲ ನಮ್ಮ ಹತ್ತಿದೆ. ನಾವು ಯಾವ ಕೇಳಿದ್ರು ಕೊಡ್ತೀವಿ. ಫಸ್ಟು ಕ್ಯಾಂಡಿಡೇಟ್ಗಳನ್ನೇ ಡಿಸ್ಕ್ವಾಲಿಫೈ ಮಾಡಬೇಕಾಗ್ತದೆ. ಆ ಥರ ಅವರು ಮಾಡ್ತಾ ಇದ್ದಾರೆ. ಎಲ್ಲ ಥರದ ದುರ್ಬಳಕೆ ಕೂಡ ಕಾನೂನು ವಿರುದ್ಧವಾಗಿ ಎಲೆಕ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಜನ ಯಾವುದಕ್ಕೂ ಜಗ್ಗುದಿಲ್ಲ, ಬಗ್ಗುದಿಲ್ಲ. ಅವರು ನಿರ್ಣಯ ಮಾಡಿದರೆ ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ.
ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಈಗ ಬೈ ಎಲೆಕ್ಷನ್ ನಲ್ಲೂ ಕೂಡ ಹಣದ ಒಂದು ಹೊಳೆಯೇ ಹರಿತಾ ಇದೆ ಅನ್ನೋದಕ್ಕೆ ಸಾಕಷ್ಟು ವಿಡಿಯೋಗಳೇ ಸಾಕ್ಷಿ ಆಗ್ತಾ ಇದೆ. ಶಿರಾದ ಕತೆ ಏನು, ಯಾವ ರೀತಿಯಾಗಿ ಈ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ, ಯಾವ ಪಕ್ಷದವರು ಕೊಟ್ಟಿದ್ದಾರೆ ಅಂತ ಹೇಳಿ. ವಿಠಲ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಅವರ ಫೋನ್ ಸಂಪರ್ಕ ಸರಿಯಾಗಿ ಸಾಧ್ಯ ಆಗ್ತಾ ಇಲ್ಲ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಲ್ಲ, ಈಗ ಎಲ್ಲ ಮಹಿಳೆಯರ ಕೈಯಲ್ಲಿ 500 ರೂಪಾಯಿಯ ನೋಟುಗಳಂತೂ ಅಲ್ಲಿ ರಾರಾಜಿಸ್ತಾ ಇದೆ. ಹಣ ಹಂಚಿಕೆ ಮಾಡಿದ್ದಾರೆ ಅನ್ನುವಂತಹ ಒಂದು ಸಂಪೂರ್ಣವಾದಂತಹ ದೃಶ್ಯ ಕೂಡ ನೀವು ನೋಡಬಹುದು. ಇದರಲ್ಲಿ ಮಹಿಳೆಯರನ್ನ ಕೇಳಿದ್ರೆ ಹೇಳ್ತಾರೆ ಯಾರಾದ್ರೆ ಏನು ಹಣ ಕೊಟ್ಟಿರೋದು ಅಂತ ಹೇಳ್ತಾರೆ. ಆಮೇಲೆ ಅದೇ ಮಹಿಳೆಯರು ಬಿಜೆಪಿ ಅವರು ಕೊಟ್ಟರು ಅಂತ ಹೇಳ್ತಾರೆ. ಈಗ ಈ ವಿಡಿಯೋ ಸಾಕಷ್ಟು ವೈರಲ್ ಆಗ್ತಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಠಲ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಏನು ಈಗ ಬೈ ಎಲೆಕ್ಷನ್ ನಲ್ಲೂ ಕೂಡ ಈಗ ಹಣದ ಹೊಳೆಯ ಹರಿತಾ ಇದ್ದಂಗೆ ಕಾಣಿಸ್ತಾ ಇದೆ ಅಲ್ಲಿ? ನವಿತಾ, ನಿಜಕ್ಕೂ ಇದು ಏನೋ ರಾತ್ರಿಯಿಂದ ಹಣದ ಹೊಳೆಯೇ ಅಂತ ಶಿರಾ ಕ್ಷೇತ್ರದಲ್ಲಿ ಹರಿದಾಡ್ತಿದೆ ಅಂತ ಹೇಳ್ಬೋದು. ರಾತ್ರಿ ಸಭೆ ಸೇರಿಸಿ ಹಣ ಹಂಚಿಕೆ ಮಾಡಿದ್ರೆ ಇವತ್ತು ಏನೋ ಪ್ರಚಾರಕ್ಕೂ ಹೋದಂತ ವೇಳೆಯಲ್ಲಿ ಎಲ್ರಿಗೂ ಹಣ ಅಂತ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೆ ಏನು ಹಣ ಈಸ್ಕೊಂಡಿರೋ ಮಹಿಳೆಯರಿಗೆ ಗೊತ್ತಿಲ್ಲ ನಾವು ಯಾವ ಆ ಪಕ್ಷದ ಪರವಾಗಿ ಹಣ ಇಸ್ಕೊಂಡಿದೀವಿ ಅಂತ ಹೇಳಿ. ಅದ್ರಲ್ಲಿ ಒಬ್ರು ಮಹಿಳೆ ಹೇಳ್ತಾರೆ ಬಿಜೆಪಿ ಅಂತ ಅವರು ಹೇಳ್ತಾರೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇದು ನಿಜವಾಗ್ಲೂ ಬಿಜೆಪಿ ಅವರೇ ಹಂಚಿಕೆ ಮಾಡಿರೋ ಹಣ ಆದ್ರೆ ಅವರು ಇಷ್ಟು ದಿನ ಏನ್ ಹೇಳ್ಕೊಂಡ್ ಬಂದಿದ್ದಾರೆ, ನಾವು ಯಾವ್ದೇ ಕಾರಣಕ್ಕೂ ಹಣ ಖರ್ಚು ಮಾಡೋದಿಲ್ಲ, ನಮ್ದೇನಿದ್ರು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಗುರಿಯನ್ನಿಟ್ಟು ಮತ್ತೆ ಅವರ ಅಭಿವೃದ್ಧಿ ಕೆಲಸಗಳನ್ನ ಜನರ ಮುಂದಿಟ್ಟು ಒಂದು ಮತ ಕೇಳ್ತೀವಿ ಅಂತ ಅವ್ರು ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಆದ್ರೆ ಈ ಒಂದು ವಿಡಿಯೋ ಅವ್ರದೇ ಆಗಿದ್ದೇ ಆಗಿದೆ. ನಿಜಕ್ಕೂ ಎಲ್ಲೋ ಒಂದ್ ಕಡೆ ಚುನಾವಣೆ ಸಂಪೂರ್ಣವಾಗಿ ಹಣದ ಹೊಳೆಯಾಗಿ ಹರಿದು ಹೋಗುತ್ತೆ ಎಂಬ ಒಂದು ಅನುಮಾನ ಕಾಡ್ತಿದೆ ನಮಿತಾ. ಓಕೆ, ಥ್ಯಾಂಕ್ ಯು ವಿಠಲ್ ಡೀಟೇಲ್ಸ್ಗೆ. ಹಾಗಾದ್ರೆ ಇದೇ ಒಂದು ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಅವರು ಏನ್ ಹೇಳಿದ್ದಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗುತ್ತೆ. ಜೊತೆಗೆ ರಾಜಕೀಯ ಸುದ್ದಿಗಳ ಜೊತೆಗೆ ಇನ್ನುಳಿದ ಸುದ್ದಿಗಳನ್ನ ನೀವು ಸಮಗ್ರವಾಗಿ ತಿಳ್ಕೋಬೇಕು ಅನ್ನೋದಾದ್ರೆ news18kannada.comಗೆ ಲಾಗಿನ್ ಆದ್ರೆ ಎಲ್ಲಾ ಸುದ್ದಿಗಳು ನಿಮಗೆ ಕ್ಷಣ ಮಾತ್ರದಲ್ಲಿ ಲಭ್ಯವಾಗುತ್ತೆ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನಷ್ಟು ಅಪ್ಡೇಟ್ಸ್ ಇದೆ. ಮಹಿಳೆಯರಿಗೆ ಹಣವನ್ನ ಹಂಚಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಯಾಕಂದ್ರೆ ಆಲ್ರೆಡಿ ಆ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಮಹಿಳೆಯರ ಕೈಯಲ್ಲಿ ಗರಿಗರಿಯಾದ 500 ರೂಪಾಯಿಯ ನೋಟ್ಗಳು ಕೂಡ ನಮಗೆ ಕಾಣಿಸೋದಕ್ಕೆ ಸಿಗ್ತಾ ಇದೆ ಆ ಒಂದು ವಿಡಿಯೋದಲ್ಲಿ. ಆದ್ರೆ ಆ ಮಹಿಳೆಯರಿಗೆ ಯಾರು ಹಣ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ. ಕೆಲವೊಂದಷ್ಟು ಮತ್ತೆ ಕೇಳಿದಾಗ ಬಿಜೆಪಿ ಅವರು ಕೊಟ್ಟಿದ್ದಾರೆ ಅನ್ನುವಂತಹ ಮಾತುಗಳು ಆ ಮಹಿಳೆಯರಿಂದ ಕೇಳಿ ಬಂದಿದೆ. ಆ ಮಾತುಗಳು ಕೇಳಿ ಬರ್ತಾ ಇದೆ. ನಿಜವಾಗ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ಹಾಗಾದ್ರೆ ಏನ್ ಹೇಳಿದ್ದಾರೆ, ಬಿಜೆಪಿ ನಾಯಕರ ರಿಯಾಕ್ಷನ್, ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ವಿಠಲ್ ಅಲ್ಲಿನ ಬಿಜೆಪಿ ನಾಯಕರನ್ನು ಮಾತನಾಡಿಸಿದ್ದಾರೆ. ಪಕ್ಷ ಗೊತ್ತಿಲ್ವೇ? ಯಾವ ಪಕ್ಷದಾಗ ಕೊಟ್ಟಿದ್ದು? ಬಿಜೆಪಿನಾ? ಚೇಂಜ್ ಇಲ್ಲ, ಚೇಂಜ್ ಇಲ್ಲ ಮಾಡಿ ಆಯ್ತು. ಓಟಿಗೆ 25,000 ಅಧಿಕ ಮತಗಳಿಂದ ಗೆದ್ದು ಬರ್ತಾರಂತಕ್ಕಂಥ ವಿಶ್ವಾಸ ನನಗಿದೆ. ಸರ್, ನೀವು ಎಷ್ಟು ದಿವಸ ಹೇಳ್ತಿದ್ರಿ ಪಕ್ಷದಿಂದ ಬರ್ತಕ್ಕಂಥ ಪ್ರತಿಯೊಬ್ಬ MP ಗಳು ಹೇಳ್ತಿದ್ರು, ಮತ್ತು ನೀವು ಕೂಡ ಹೇಳ್ತಿದ್ರಿ ನಾವು ಈ ಬಾರಿ ದುಡ್ಡು ಖರ್ಚು ಮಾಡಿ ಹಣ ಖರ್ಚು ಮಾಡಿ ಚುನಾವಣೆ ಮಾಡೋದಿಲ್ಲ ಅಂತ ಹೇಳಿ. ಆದರೆ ಕಳೆದ ರಾತ್ರಿ BJPಯವರೇ ಹೆಂಚಲಾಗಿದೆ ಎಂಬ ಒಂದು 4-5 ವಿಡಿಯೋ ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿವೆ. ನಮ್ಮಲ್ಲೂ ಕೂಡ ನ್ಯೂಸ್ 18ನಲ್ಲಿ ಬಗ್ಗೆ ವರದಿ ಮಾಡಿದ್ದೀವಿ ಸರ್. ಏನು ಸರ್, ಇದೇನಾ ಎಲ್ಲರೂ KR-ಪೇಟೆ ಮಾದರಿಯಲ್ಲಿ ನಾವು ಎಲೆಕ್ಷನ್ ಮಾಡ್ತೀವಿ ಅಂತಾರೆ, ಈ ರೀತಿನ ಸರ್? ಒಂದು KR-ಪೇಟೆ ಮಾದರಿಯಿಂದ ಈ ರೀತಿನ ನೋಡಿ, ಚುನಾವಣೆಯಲ್ಲಿ ಹಣ ಹಂಚಿದ್ದು ನನಗೆ ಗೊತ್ತಿಲ್ಲ. ಆದರೆ ನಾನು ಎಷ್ಟು ಹೇಳಲಿಕ್ಕೆ ಬಯಸ್ತೀನಿ, ಈ ದೇಶದ ಇತಿಹಾಸ 70 ವರ್ಷ ನಾವು ಚುನಾವಣೆಗಳನ್ನು ನೋಡಿದ್ದೀವಿ. ಹಣದಿಂದ ಚುನಾವಣೆದಾಗೋದಾಗಿದ್ದರೆ ಟಾಟಾ ಬಿರ್ಲಾರವರೇ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ತಿದ್ದರು. ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂಥ ಒಬ್ಬ ನರೇಂದ್ರ ಮೋದಿ, ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಿದ್ದಿಲ್ಲ. ಈ ದೇಶದಲ್ಲಿ ಹಣಬಲದಿಂದ ಯಾರೂ ರಾಜಕಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಆಗೋದಿಲ್ಲ. ಸರ್, ನಿಮಗೊಂದು ವಿಡಿಯೋ ತುಣುಕು ತೋರಿಸ್ತೀನಿ. ಇದರಲ್ಲಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮಾತಾಕಿದ್ರೆ ಮಾತ್ರ ನಾವು ಯೋಜನೆಗಳು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಒಮ್ಮೆ ನೋಡಿ ಸರ್. ಅವರು ಯಾರೋ ವ್ಯವಹಾರ ಜ್ಞಾನ ಇರಲಾರ್ದವ್ರು ಮಾತಾಡಿರಬೇಕು, ಆ ಥರ ಇಲ್ಲ ಸರ್. ನಿಮ್ಮ ಮೇಲೆ ಪಕ್ಷ ಸಾಕಷ್ಟು ನಂಬಿಕೆ ಇಟ್ಟಿದೆ. ಸೊ ಆ ಉದ್ದೇಶದಿಂದನೇ ಈ ಒಂದು ಶಿರಾ ಕ್ಷೇತ್ರಕ್ಕೆ ತಮ್ಮನ್ನು ಉಸ್ತುವಾರಿಯಾಗಿ ನಾವು ಮಾಡಿರೋದು. ಎಲ್ಲ ಒಂದು ಕಡೆ ಈ ಥರದ್ದೊಂದು ರಾತ್ರಿ ನಡೆದಂಥ ಘಟನೆಗಳು ತಮಗೆ ಎರಿಸುಮರಿಸುತ್ತಾರಲ್ವ ಸರ್? ನೋಡಿ, ನನಗೆ ಅವನ್ನ ನೋಡಿಲ್ಲ, ನಾನು ವಿಡಿಯೋ ತುಣುಕುಗಳನ್ನು ನೋಡಿಲ್ಲ, ಮತ್ತು ಯಾರು ಮಾಡಿದಾರತ್ತು ಗೊತ್ತಿಲ್ಲ. ಆದರೆ ನಾನು ನಿಮಗೆ ಹೇಳ್ತೀನಿ, ಈ ಚುನಾವಣೆ ಜನ
ಬಯಸಿ ಆಯ್ಕೆ ಮಾಡ್ತಾ ಇದ್ದಾರೆ ಹೊರತು ದುಡ್ಡು ಕಾಸಿನ ವ್ಯವಹಾರ ಇಲ್ಲಿ ನಡೆಯೋದಿಲ್ಲ. ಈಗ ಈ ಬಗ್ಗೆ ಮಾತಾಡೋದಕ್ಕೆ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜೇಶ್ ಗೌಡರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕೇಳೋಣ. ಸರ್, ಈಗ ರಾಜೇಶ್ ಗೌಡರು ದುಡ್ಡು ಖರ್ಚು ಮಾಡಿ ಒಂದು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನವ್ರು ಮಾತಾಡ್ತಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ರಾತ್ರಿ ಓಡಾಡುವಂಥ ವಿಡಿಯೋಗಳು ಸಾಕ್ಷಿ ಹೇಳುವಂತ ಇದೆ. ಏನು ಸರ್ ಇದು ವಿಡಿಯೋ? ನಾನು ಕೂಡ ವಿಡಿಯೋ ತುಣುಕುಗಳನ್ನು ನೋಡಿಲ್ಲ. ನಾನು ಎಲ್ಲ ಸುಳ್ಳು ಆಪಾದನೆ. ನಾವೇನು ಸರ್ಕಾರದ ಕಾರ್ಯಕ್ರಮಗಳಿದೆ, ಕೇಂದ್ರ ಸರ್ಕಾರದಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಈ ತಾಲೂಕಿನಲ್ಲಿ ಮುಂದೆ ಆಗ್ತಕ್ಕಂಥ ಅಭಿವೃದ್ಧಿ ಯೋಜನೆಗಳು ಇರ್ಬೋದು, ಅದನ್ನು ಮುಂದೆ ಇಟ್ಕೊಂಡು ನಾವು ಮತಯಾಚನೆ ಮಾಡ್ತಾ ಇದ್ದೀವಿ. ಎಲ್ಲ ಸುಳ್ಳು ಆಪಾದನೆ. ಯಾರೋ ವಿರೋಧ ಪಕ್ಷಗಳನ್ನು ಮಾಡಿರ್ತಕ್ಕಂಥ ವಿಡಿಯೋಗಳಿರ್ಬೋದು, ಇದ್ರ ಬಗ್ಗೆ ನನ್ನ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಸೊ ರಾತ್ರಿ ಮಾಡಿರ್ತಕ್ಕಂಥ ವಿಡಿಯೋ ವಿರೋಧ ಪಕ್ಷದವ್ರು ಮಾಡಿರ್ತಕ್ಕಂಥ ಮಾಡಿರ್ಬೋದು. ನಾನು ಇದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ನೋಡಿಲ್ಲ ಅದನ್ನ ವಿಡಿಯೋನ ಯಾವುದು ಅಂತ ಹೇಳಿ. ಇದು ಅಭ್ಯರ್ಥಿ ರಾಜೇಶ್ ಗೌಡ ಅವರ ಮಾತಾಡಿದ್ರೆ. ಈಗ ನಮ್ಮೊಂದಿಗೆ ಸಂಪೂರ್ಣ ಚುನಾವಣಾ ಜವಾಬ್ದಾರಿ ಇರತಕ್ಕಂಥ ಸುರೇಶ್ ಗೌಡ್ರು ಇದ್ದಾರೆ. ಬನ್ನಿ ಈಗ ಅವ್ರನ್ನ ಮಾತಾಡ್ಸೋಣ. ಏನು ಹೇಳ್ತಾರೆ ಸರ್? ನೋಡಿ, ಈಗ ವಿಡಿಯೋದಲ್ಲಿ ನಾವು ನೋಡಿದ್ವಿ, ಕೆಲವರು ಹಾಸನಿಂದ ಬಂದಿದ್ದೀವಿ ಅಂತಾರೆ, ಕೆಲವರು KR-ಪೇಟೆಯಿಂದ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಈ ಅವಶ್ಯಕತೆ ಇದೆಯಾ ಸರ್? ಇದು ಯಾವ ಮಾಡಲು ಇಲ್ಲಿ ನಡೆಯಲ್ಲ. ಇಲ್ಲಿ ಜನತಾ ಪಕ್ಷದ ಮಾಡೆಲ್ ಇದು. ಅಂದ್ರೆ ಜನಗಳನ್ನ ಪ್ರೀತಿ ವಿಶ್ವಾಸದಿಂದ ಗೆಲ್ಲುವಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಮತ್ತೆ ಈ ಚುನಾವಣೆ ಗೆಲ್ತೇವೆ. ಹಣದಿಂದ ಚುನಾವಣೆ ಗೆಲ್ಲುವಂತ ಒಂದು ಮೂರ್ಖತನ ಬಿಜೆಪಿಗಿಲ್ಲ. ಹಬ್ಬದಲ್ಲೂ ಕೂಡ ನೀವು ಮನೆ ಫ್ಯಾಮಿಲಿ ಬಿಟ್ಕೊಂಡು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೀರಿ. ಆದ್ರೆ ಎಲ್ಲೋ ಒಂದ್ ಕಡೆ ಈ ತರದ ಘಟನೆಗಳು ತಮ್ಮ ಒಂದು ವರ್ಚಸ್ಸಿಗೆ ಮತ್ತೆ ತಮಗೆ ಒಂದು ಇರಿಸುಮುರಿಸು ತರಿಸಲ್ಲ ಸರ್? ಇದು ಮಾತಾಡ್ತೇವೆ. ಇನ್ನೊಂದು 2 ದಿನ ಅವಕಾಶ ಕೊಡಿ, ಎಲ್ಲವೂ ಸರಿ ಹೋಗುತ್ತೆ. ಇದು ಬಿಜೆಪಿ ಜಿಲ್ಲಾಧ್ಯಕ್ಷ ಸುರೇಶ್ ಗೌಡ ಅವರು ಹೇಳ್ತಕ್ಕಂಥ ಮಾತು. ಅವರು ಮೇಲ್ನೋಟಕ್ಕೆ ನಮಗೂ ಬೇಜಾರಾಗಿದೆ ಅನ್ನೋ ಒಂದು ಉದ್ದೇಶದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಯಾವ KR-ಪೇಟೆ ಮಾದರಿನೂ ಕೂಡ ಒಂದು ಇಲ್ಲಿ ನಡೆಯೋದಿಲ್ಲ ಅಂತ ಒಂದು ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಚಿರಂಜೀವಿ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ಇವಿಷ್ಟೇ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.